ನೀವೇನಾದರೂ ಫ್ರೀಲಾನ್ಸಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾಯಿದ್ರಾ? ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ನಿಮಗೆ ಯಾವಾಗ ಬೇಕೋ ಆವಾಗ ಕೆಲಸನ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದೀವಿ, ಕಂಪ್ಲೀಟ್ಲಿ ಫ್ರೆಷರ್ಸ್, ನಮ್ಗೆ ಏನೂ ಬರೋದಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಯಾಕಂದರೆ ಕಂಪ್ನಿಯವರೇ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಟ್ಟು ಇಲ್ಲಿ ಹೈರಿಂಗ್ನ ಮಾಡ್ತಾರೆ. ಸೊ ಈ ರೀತಿಯಾದಂಥ ರೋಲಲ್ಲಿ ನಿಮಗೆ ಸ್ವಲ್ಪ ಆದರೂ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ನಮಗೆ ಕಂಪ್ಲೀಟ್ಲಿ ಮಾರ್ನಿಂಗ್ ವರ್ಕ್ ಮಾಡೋಕ್ಕಾಗೋದಿಲ್ಲ, ನೈಟ್ ಅಥವಾ ಈವ್ನಿಂಗ್ ನಾವು ಸ್ವಲ್ಪ ಫ್ರೀ ಇರ್ತೀವಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಕೆಲಸನ ಮಾಡಬೇಕು. ಡೈಲಿ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ, ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಬೋದಾಗಿರುತ್ತೆ. ಅದರಲ್ಲೂ ನೀವು ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ತುಂಬ ಚೆನ್ನಾಗೂ ಬರೋದಿಲ್ಲ, ಕನ್ನಡ ಚೆನ್ನಾಗಿ ಬರುತ್ತೆ, ಬೇಸಿಕ್ ಆಗಿ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಂಗ್ಲೀಷ್ ಬೇಕೇ ಬೇಕು ಅನ್ನೋ ಅಷ್ಟು ನೆಸೆಸಿಟಿ ಕೂಡ ಇಲ್ಲಿ ನಿಮಗಿಲ್ಲ. ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಟ್ಟು ಅವರಿಲ್ಲಿ ಹೈರಿಂಗ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ನೀವು ಏನಿಲ್ಲ ಅಂದರೂ 15+ ಆಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಪಾರ್ಟ್ ಟೈಮ್ ಆಗಿ ನೀವು 15,000 to 20,000 ಅರ್ನಿಂಗ್ನ ಮಾಡ್ಬೋದು. ಫುಲ್ ಟೈಮ್ ಮಾಡ್ತೀವಿ ಅಂದರೆ ನೀವು 35-40+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇರೋರು ಕೂಡ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ 15,000 to 20,000 ಪರ್ ಮಂತ್ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಇವರಿಲ್ಲಿ ನಿಮಗೆ ಡಾಲರ್ಸ್ ರೂಪದಲ್ಲಿ ಕೊಡೋದ್ರಿಂದ ಜಾಸ್ತಿ ಅರ್ನಿಂಗ್ಸ್ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಬೇಸಿಕ್ಲಿ ನೀವು ಇಲ್ಲಿ ಎಷ್ಟು ಅವರ್ ಕೆಲಸನ ಮಾಡ್ತೀರಾ, ಎಷ್ಟು ಜಾಸ್ತಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡೋದಾಗುತ್ತೆ. ಅರ್ನಿಂಗ್ಸ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗಿಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಸಿಂಪಲ್ ಆಗಿರುವಂಥ ವರ್ಕ್ ಆಗಿರುತ್ತೆ. ಇದೊಂದು ಫ್ರೀಲಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿರುತ್ತೆ. ನೀವು ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ಕೂಡ ಮಾಡ್ಬೋದು. ಇದು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕಂಪನಿ ಏನು, ನಿಮ್ಮ ರೋಲ್ ಏನು, ಅಡ್ವಾಂಟೇಜಸ್ ಏನು, ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ, ಇಲ್ಲಾಂದರೆ ಅಪ್ಲೈ ಮಾಡೋ ಮೆಥಡಲ್ಲಿ ಸ್ವಲ್ಪ ನಿಮಗೆ ಡೌಟ್ ಆಗ್ಬೋದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಡ್ರೀಮ್ ಪೋರ್ಟ್ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನಿಮಗೆ ಫ್ರೀಲಾನ್ಸಿಂಗ್ ಆದಂಥ ಜಾಬ್ ಸಿಗೋದು. ನೀವು ಕೂಡ ನೋಡ್ಬೋದು, ಫ್ರೀಲಾನ್ಸಿಂಗ್ ಜಾಬ್ ಅಟ್ ಆ್ಯನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಅನ್ನೋ ವರ್ಕ್ನ ಇಲ್ಲಿ ಅವರು ರೆಪ್ರೆಸೆಂಟ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ನಿಮಗೆ ಇಲ್ಲಿ ಏನು ಬೆನಿಫಿಟ್ಸ್ ಇದೆ ನಿಮಗೆ ಅನ್ನೋದನ್ನ ನಾನು ತೋರಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಏನು ಫೀಚರ್ಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ವಾಟ್ ಯು ನೀಡ್ ಟು ಸಕ್ಸಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಏನೆಲ್ಲ ಸ್ಟೆಪ್ಸ್ಗಳಿದೆ ಅಥವಾ ಏನಿದೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಫಸ್ಟ್ 2 ವೀಕ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ, ಟ್ರೈನಿಂಗ್ ಸಿಗುತ್ತೆ, ಅಥವಾ ಶೆಡ್ಯೂಲ್ ವರ್ಕಿಂಗ್ ವಿತ್ ಕಸ್ಟಮರ್ಸ್ ಹೇಗಿರುತ್ತೆ ಅದೆಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇನ್ಕಮಿಂಗ್ ಕಾಲ್ಸ್ಗಳು ಕೂಡ ಇರುತ್ತೆ ಕೆಲವೊಂದು ಸಲ. ಇಲ್ಲಿ ಬೆನಿಫಿಟ್ಸ್ ಏನು ಅಂದರೆ ನಿಮಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ. ಇಂಡಿಪೆಂಡೆಂಟ್ ಆಗಿ ನಿಮಗೆ ಯಾವಾಗ ಬೇಕು ನಿಮ್ಮ ಓನ್ ಟೈಮಿಂಗ್ಸಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಬೆಸ್ಟ್ ರಿಕ್ವೈರ್ಮೆಂಟ್ ಟು ಗೆಟ್ ಸ್ಟಾರ್ಟ್ಸ್ ಅಂದರೆ ನಿಮ್ಗೆ ಏನಿರಬೇಕು ರಿಕ್ವೈರ್ಮೆಂಟು ಇಲ್ಲಿ ಸ್ಟಾರ್ಟ್ನ ಮಾಡೋಕ್ಕೆ ಅಂದರೆ ಗುಡ್ ಸ್ಪೋಕನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಸ್ವಲ್ಪ ಆದರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅಟ್ಲೀಸ್ಟ್ ಅರ್ಥ ಆಗಬೇಕು, ಸ್ವಲ್ಪ ಮ್ಯಾನೇಜ್ ಮಾಡೋಷ್ಟು ಬರಬೇಕಾಗಿರುತ್ತೆ. ಒಂದು PC ಆರ್ ಲ್ಯಾಪ್ಟಾಪ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ಫೋನ್ ಇಸ್ ನಾಟ್ ಎನೇಬಲ್ ಟು ಹ್ಯಾಂಡಲ್ ಟಾಸ್ಕ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸೆಲ್ಫೋನಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದೇನಿಲ್ಲ, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಅಥವಾ ಫಾಸ್ಟಾಗಿ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಲ್ಯಾಪ್ಟಾಪ್ ಅಥವಾ PC ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಾವು ಮೊಬೈಲಲ್ಲೂ ಕೂಡ ಮಾಡ್ತೀವಿ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದರೂ ಮೊಬೈಲಲ್ಲೂ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಏನಾದರೂ ವೈಫೈ ಆ ಥರ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಮೊಬೈಲ್ ಡೇಟಾ ಯೂಸ್ ಮಾಡ್ತೀವಿ ಅಂದರೆ ಅದು ಕೂಡ ಒಳ್ಳೆಯದು. ಅಥವಾ ಇಲ್ಲಿ ನೀವು ನೋಡಿದ್ರೆ ಫಾರ್ ವರ್ಕಿಂಗ್ ವಿತ್ ಕ್ಲೈಂಟ್ಸ್ ಆ್ಯಂಡ್ ಯೂಶುವಲ್ ಲೈಕ್ ಅವರ ಪ್ಲ್ಯಾಟ್ಫಾರ್ಮ್ ಅಥವಾ ಕ್ಲೈಂಟ್ಸ್ಗಳ ಜೊತೆ ವರ್ಕ್ ಮಾಡೋದಕ್ಕೆ ನಿಮಗೆ ಬೇಕಾಗುತ್ತೆ ಅಂತ ಕೇಳಿರೋದ್ರಿಂದ ನೀವು ನಿಮ್ಮ ಮೊಬೈಲ್ ಡೇಟಾನು ಕೂಡ ಇಲ್ಲಿ ಯೂಸ್ನ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಲೈಕ್ ಲರ್ನಿಂಗ್ ಸೆಷನ್ಸ್ ಕೂಡ ಇವರು ಕೊಡ್ತಾ ಹೋಗ್ತಾರೆ. ನಿಮ್ಗೆ ಇಲ್ಲಿ ಕಂಪ್ಲೀಟ್ಲಿ ಟ್ರೈನಿಂಗ್ ಕೂಡ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಅರ್ನಿಂಗ್ಸ್ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 1 to
3 ಮಂತ್ಸಲ್ಲಿ ನೀವು $400 ನೀವು ರೀಚ್ ಆಗ್ಬೋದು. ಅಂದರೆ ಸ್ಟಾರ್ಟಿಂಗ್ ಲೈಕ್ 250 ಆ ಥರ ನೀವು ಡಾಲರ್ಸ್ವರೆಗೂ ರೀಚ್ ಆಗ್ಬೋದು. ಇದು ಡಾಲರ್ಸ್, ರುಪೀಸ್ ಅಲ್ಲ. ಇನ್ನು 4 to 6 ಮಂತ್ಸಲ್ಲಿ ನೀವು 400+ ಆಗ್ತೀರಾ. ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ವರ್ಷದೊಳಗಡೆ ನೀವು ಏನಿಲ್ಲ ಅಂದರೆ 1600+ ಆ ಥರ $200 ನೀವು ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಸ್ಯಾಲ್ರಿನ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಎಷ್ಟೊತ್ತು ಇಲ್ಲಿ ವರ್ಕ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಅವರ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲೂ ಕೂಡ ನೀವು ವರ್ಕ್ನ ಮಾಡ್ಬೋದು. ಒಂದು ಈಸಿ ಆದಂಥ ಜಾಬ್ ಆಗಿರುತ್ತೆ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸು. ಸೊ ಅದನ್ನು ನೀವು ಮಾಡ್ತಾ ಹೋಗ್ಬಿಡು. ಯು ಮೇಕ್ ಮನಿ ಸ್ಟೆಪ್ ಬೈ ಸ್ಟೆಪ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಮನಿ ಮಾಡೋಕ್ಕೆ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅದು ಕೂಡ ಸ್ಟೆಪ್ ಬೈ ಸ್ಟೆಪ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ನೆಸೆಸಿಟಿ ಇಲ್ಲ. ನಾನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ, ಯಾರಿಗೂ ಕೂಡ ಪೇ ಮಾಡೋ ನೆಸೆಸಿಟಿ ಇಲ್ಲಿ ಬರೋದಿಲ್ಲ. ಓಕೆನಾ? ಸೊ ಅಕಸ್ಮಾತ್ ನಿಮಗೆ ಹೈಯರ್ ಮಾಡಬೇಕಾದ್ರೆ ಯಾರಾದರೂ ಕೇಳಿದ್ರೆ, ನಾವು ನಿಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ದೀವಿ, ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಯಾವ ರೀಸನ್ಗೆ ಕೇಳ್ತಾ ಇದ್ದೀರಾ ಅನ್ನೋದು ಕೂಡ ನೀವು ಕ್ವೆಶನ್ ಮಾಡ್ಬೋದು. ಏನಕ್ಕೆ ಹೀಗಾಗುತ್ತೆ ಅಂದರೆ, ಕೆಲವೊಂದು ಸಲ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಅಥವಾ ಬೇರೆ ಲೈಕ್ ಏನು ಹೇಳ್ತಾರೆ ಪಾರ್ಟ್ನರ್ಸ್ಗಳಿರ್ತಾರೆ ಅಲ್ವಾ, ಅವರು ಸ್ವಲ್ಪ ಸೈಡ್ ಇನ್ಕಮ್ ಮಾಡ್ಕೊಳಕ್ಕೆ ಈ ರೀತಿಯಾದಂಥ ಫ್ರಾಡ್ಸ್ನ ಮಾಡ್ಬೋದು. ಬಟ್ ಕಂಪ್ನಿಯವರು ಕೇಳ್ತಿರೋದಿಲ್ಲ, ಅಲ್ಲಿ ವರ್ಕ್ ಮಾಡ್ತಾ ಇರೋರು ಅಥವಾ ಅವರ ಕೋ ಪಾರ್ಟ್ನರ್ಸ್ಗಳು ಕೇಳ್ತಾ ಇರ್ತಾರೆ. ಸೊ ಆವಾಗ ನೀವು ಈ ಕ್ವೆಶನ್ನ ರೇಸ್ ಮಾಡಿದಾಗ ಅವರು ಓಕೆ ಇವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಅಂತ ಅವರು ಬ್ಯಾಕಪ್ ಆಗಿ ನಿಮಗೆ ರಿಯಲ್ ಆಗಿ ಅಥವಾ ಜೆನ್ಯೂನ್ ಆಗಿ ಏನು ಪ್ರೊಸೆಸರ್ ಇದೆ ಅದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಅಪ್ಲೈ ಆನ್ಲೈನ್ ಈಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಫಸ್ಟು ಆನ್ಲೈನಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ, ಅದು ಕೂಡ ಈಸಿಯಾಗಿರುತ್ತೆ. ಅದಾದಮೇಲೆ ಕಂಪ್ಲೀಟ್ ಫ್ರೀ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಫ್ರೀ ಇದೆ. ಓಕೆನಾ? ಮೆನ್ಷನ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಫ್ರೀಯಾಗಿ ನಿಮಗೊಂದು ಟ್ರೈನಿಂಗ್ನ ಕೊಡ್ತಾರೆ. ಅದನ್ನು ನೀವು ಇಲ್ಲಿ ಕಂಪ್ಲೀಟ್ನ ಮಾಡ್ಕೊಬೇಕು. ಲೈಕ್ 1 ವೀಕ್ or 2 ವೀಕ್ಸ್ ಟ್ರೈನಿಂಗ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಸ್ಟಾರ್ಟ್ ವರ್ಕಿಂಗ್ ವಿತ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಂಪ್ಲೀಟಾಗಿ ಕಲ್ತ ಮೇಲೆ ಅವರ ಕ್ಲೈಂಟ್ಸ್ಗಳ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಕೊಡ್ತಾರೆ, ನೀವು ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಲೈಕ್ ರಿಯಲ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಅಥವಾ ಬುಕ್ಕಿಂಗ್ ಲೈಕ್ ಟ್ರಿಪ್ಸ್ಗಳಿಗೆ ಬುಕ್ ಮಾಡುವಂಥದ್ದು ಅಥವಾ ಬಿಸ್ನೆಸ್ಗಳಿಗೆ ಅಥವಾ ಬಿಲ್ಡಿಂಗ್ಸ್ಗಳಿಗೆ ಆ ಥರ ಇರುವಂಥ ಕ್ಲೈಂಟ್ಸ್ಗಳನ್ನ ನಿಮಗೆಲ್ಲ ಕೊಡ್ತಾ ಹೋಗ್ತಾರೆ. ಅವ್ರ ಕಡೆ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಎಷ್ಟು ವೆರೈಟೀಸ್ ಆಫ್ ಕ್ಲೈಂಟ್ಸ್ಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಕೊಡ್ತಾ ಹೋಗ್ತಾರೆ. ನೀವು ಅವ್ರ ಜೊತೆ ವರ್ಕ್ನ ಮಾಡ್ಬೋದು. ಅದಾದಮೇಲೆ ಗೆಟ್ ಪೇಡ್ ಆ್ಯಂಡ್ ಗ್ರೋ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಲೈಂಟ್ಸ್ದೇ ಒಂದ್ಸಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ರಿಯಲ್ ಸಕ್ಸಸ್ ಸ್ಟೋರಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇರೋರ ರಿವ್ಯೂಸ್ಗಳಾಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಇವರು ಯಾವೆಲ್ಲ ಕಂಪ್ನಿಗಳ ಜೊತೆ ವರ್ಕ್ನ ಮಾಡ್ತಿದ್ದಾರೆ ಅದು ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಲೈಕ್ 2900+ ಫ್ರೀಲ್ಯಾನ್ಸರ್ ಇಲ್ಲಿ ವರ್ಕ್ನ ಮಾಡ್ತಾ ಇದ್ದಾರೆ. 4000+ ಎಂಪ್ಲಾಯ್ಮೆಂಟ್ ವರ್ಲ್ಡ್ ವೈಲ್ಡ್ ಇದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸ್ಟಾರ್ಟ್ನ ಮಾಡೋದಕ್ಕೆ ರೆಡಿ ಟು ಸ್ಟಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡ್ಬೋದು, ಅಥವಾ ಸ್ಟಾರ್ಟಿಂಗಲ್ಲಿ ಇರೋದನ್ನು ಕೂಡ ಕ್ಲಿಕ್ನ ಮಾಡ್ಬೋದು, ಅಥವಾ ಇಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕೂಡ ಕ್ಲಿಕ್ನ ಮಾಡ್ಬೋದು. ಇಲ್ಲಿ ಅಪ್ಲೈ ಟುಡೇ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡಿಂದ ಲೋ ಇದೆ, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ಅಲ್ಲಿ ಏನು ಹೇಳಿದ್ದೀನಿ ಅದನ್ನು ಸ್ವಲ್ಪ ರಿಟರ್ನ್ ಫಾರ್ಮಲ್ಲಿ ಕೊಡೋದಕ್ಕೆ ಟ್ರೈನ ಮಾಡ್ತೀನಿ. ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಲೈಕ್ ಇಮೇಲ್ ಐ ಡಿಯಿಂದ ಲಾಗಿನ್ ಆಗಬೇಕಾಗಿರುತ್ತೆ ಅಥವಾ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಇಲ್ಲಿ ಲಾಗಿನ್ ವಿತ್ ಗೂಗಲ್ ಐ ಡಿ ಅಂತ ಕ್ಲಿಕ್ನ ಮಾಡಿದ್ರೆ ನಿಮಗಿರುವಂಥ ಇಮೇಲ್ಗಳೆಲ್ಲನೂ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಯಾವ ಇಮೇಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತಾ ಹೋದರೆ ನಿಮಗೆ ಒಂದು ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ಕೇಳುತ್ತೆ, ಅದನ್ನು ಕೂಡ ಕೊಡ್ಬೋದು. ನಾನು ಆಲ್ರೆಡಿ ಈ ಕಂಪನಿಯಲ್ಲಿ ಲಾಗಿನ್ ಆಗಿದ್ದೀನಿ, ಮತ್ತೆ ಲಾಗಿನ್ ಆಗೋದಕ್ಕೆ ಲೈಕ್ ಅಪಾರ್ಚುನಿಟಿ ಅಥವಾ ಆಪ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನೊಂದ್ಸಲ ಚೆಕ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವಲ್ಲಿ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಫಸ್ಟ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ, ನಿಮ್ಮ ಕಂಟ್ರಿ ಯಾವುದಿದೆ ಅಥವಾ ಯಾವ್ದು ರೆಸಿಸ್ಟೆನ್ಸ್ ಇದೆ ಅದನ್ನು ಕೇಳುತ್ತೆ, ಅದನ್ನು ಸೆಲೆಕ್ಟ್ನ ಮಾಡ್ಕೊಬೇಕು. ಅದಾದಮೇಲೆ ಕೆಳಗೆ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಕ್ಲಿಕ್ನ ಮಾಡಿ ನಿಮ್ಮದು ಯಾವುದಿದೆ ಇಂಡಿಯಾ ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ನೀವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಚೇಂಜ್ ಆಗುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ಐ ಡಿ ಕೊಡ್ತಾರೆ. ಅದಾದಮೇಲೆ ಇವೆರಡನ್ನೂ ಕೂಡ ಕ್ಲಿಕ್ನ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಬೌಟ್ ಯುವರ್ ಸೆಲ್ಫ್ನ ನೀವು ಹೇಳಬೇಕು. ಲೈಕ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಕಂಪ್ಲೀಟ್ಲಿ ಫ್ರೆಷರ್ಸಾಗಿ ಕೇಳ್ತಾರೆ. ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ನ ಕೊಡಿ, ಇಲ್ಲಾಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ಬೋದು. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹಾಕ್ತಾಯಿದ್ದೀನಿ. ಇಲ್ಲ ನೀವು ಫ್ರೆಷರ್ಸ್ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ ಯುವರ್ ಸ್ಯಾಲ್ರಿ ಆ್ಯಂಡ್ ಲೈಕ್
ಏನಿತ್ತು ನಿಮ್ಮದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಟ್ರಾವೆಲ್ ಅಥವಾ ಹಾಸ್ಪಿಟಲೈಸ್ಡ್ ಇತ್ತಾ ಅಥವಾ ಬೇರೆದಿತ್ತಾ ಅಂತ ಕೇಳ್ತಾ ಇದ್ದಾರೆ. ನೀವು ಯಾವುದೂ ವರ್ಕ್ ಮಾಡಿಲ್ಲ, ನೀವು ಫ್ರೆಷರ್ಸ್ ಅಂದರೆ ಇಲ್ಲಿ ನನ್ನ ಅಂತ ನೀವು ಕೊಡ್ಬೋದಾಗಿರುತ್ತೆ. ಅದಾದಮೇಲೆ ಎಜುಕೇಷನ್ ಲೆವೆಲ್ ಕೇಳ್ತಾ ಇದೆ. ನೀವು ಕಾಲೇಜ್ ಆಗಿದೆಯಾ, ಸ್ಕೂಲ್ ಆಗಿದೆಯಾ ಅಂದರೆ ನೀವು 10th ಆಗಿದೆಯಾ, 10th ಪಾಸ್ ಆಗಿದ್ದೀರಾ ಅಂತ ಕೇಳಿದಾಗ ನೀವಿಲ್ಲಿ ಸ್ಕೂಲ್ ಅಂತ ಹಾಕಬೇಕು. 12th ಅಥವಾ 12th ಪ್ಲಸ್ ಆಗಿದೆ ಅಂದರೆ ಇದನ್ನೆಲ್ಲ ಹಾಕ್ಬೋದಾಗಿರುತ್ತೆ. ನಾನಿಲ್ಲಿ ಕಾಲೇಜ್ ಅಂತ ಹಾಕ್ತೀನಿ. ಅದಾದಮೇಲೆ ಇಂಗ್ಲೀಷ್ ಲೆವೆಲ್ ಕೇಳ್ತಾ ಇದೆ. ನೇಟಿವ್ ನಿಮಗೆ ಸ್ವಲ್ಪ ಬರುತ್ತೆ ಅಂದರೆ ನೇಟಿವ್ ಅಂತ ಕೊಡ್ಬೋದು, ಅಡ್ವಾನ್ಸ್ ಅಂತ ಕೊಡ್ತೀನಿ ನನಗೆ ಚೆನ್ನಾಗಿ ಬರೋದ್ರಿಂದ. ಸೊ ನೀವಿಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವ ಥರ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂದಾಗ ನೀವು ಕನ್ನಡ ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ಆಪ್ಷನ್ಸ್ ಇರುತ್ತೆ. ಸೊ ಕನ್ನಡ ಭಾಷೆಯಲ್ಲಿ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇದರಲ್ಲಿ ನೇಟಿವಾ ಅಥವಾ ಏನು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೊಬೇಕು. ಅದು ಇವಾಗ ಇಂಗ್ಲೀಷ್ ಮತ್ತು ಕನ್ನಡ ಬಿಟ್ಟು ನಿಮಗೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಅದನ್ನು ಕೂಡ ಆ್ಯಡ್ನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ನ ಮಾಡಬೇಕು. ನಾನು ಇಲ್ಲಿ ಏನಾದರೂ ತುಂಬ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಇನ್ಫಾರ್ಮ್ನ ಮಾಡಿ. ನನ್ನ ವೀಡಿಯೋ ತುಂಬ ಲ್ಯಾಗ್ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟಾಗಿ ಹೇಳೋದಕ್ಕೆ ಟ್ರೈನ ಮಾಡ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಹೇಳಿ. ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಕರೆಕ್ಟಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡಿ. ಸೊ ಅದಾದಮೇಲೆ ಡಿಯರ್ ಗಾಯತ್ರಿ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ, ಓಕೆನಾ. ಸೊ ಇಲ್ಲಿ 5 ಮಿನಿಟ್ಸ್ ಹತ್ರ ಇರುವಂಥ ಒಂದು ಟ್ರೈನಿಂಗ್ ಅಥವಾ ಟೆಸ್ಟ್ ಇರುತ್ತೆ. ಇದನ್ನು ನೀವು ತೊಗೊಳ್ಬೇಕು, ಓಕೆನಾ. ಇದನ್ನು ತೊಗೊಳೋದಕ್ಕೆ ನಿಮಗೆ ಇಲ್ಲಿ ಟೇಕ್ ದ ಟೆಸ್ಟ್ ಅಂತ ಕ್ಲಿಕ್ನ ಮಾಡಿದ್ರೆ ನಿಮಗೆ ಟೆಸ್ಟ್ ಥರ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಟ್ರೈನಿಂಗ್ ಇರುತ್ತೆ, ಅದಾದಮೇಲೆ ನೀವು ಲೈವ್ ಹೋಗಿ ಕೆಲಸನ ಮಾಡ್ಬೋದು. ಸೊ ನಿಮಗಿಲ್ಲಿ ಈ ಟೆಸ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ 10 days 23 hours 59 ಮಿನಿಟ್ಸ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಹತ್ತತ್ರ 2 ಡೇಸ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಅದನ್ನು ನೀವು ಲೈಕ್ 1 or 2 ಡೇಸ್ವರೆಗೂ ಟೈಮ್ ಇರುತ್ತೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ನಾನು ಇಲ್ಲಿ ಟೆಸ್ಟ್ ಮಾಡಿದಾಗ ಕ್ಲಿಕ್ನ ಮಾಡಿದ್ಮೇಲೆ ರೆಕಾರ್ಡ್ ಮಾಡೋದಕ್ಕೆ ಆಪ್ಷನ್ ಇದೆಯಲ್ವ ಅಂತ ಚೆಕ್ ಮಾಡಿ ನಾನು ನಿಮಗೆ ಇಲ್ಲೊಂದ್ಸಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ನಮಗಿಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಆಪ್ಷನ್ ಕೂಡ ಇದೆ. ನೀವು ಇಲ್ಲಿ ಕ್ವೆಶನ್ಸ್ನ ನೋಡ್ಬೋದು. ಇಲ್ಲಿ ಕಾಮನ್ ಕ್ವೆಶನ್ಸ್ಗಳಿದೆ. ಸೊ ಇದು ಬಂದು ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅದರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಲೈಕ್ ಸೇಲ್ಸ್ ರೀತಿಯಲ್ಲಿ ಇರುತ್ತೆ, ಅದು ಓಕೆನಾ. ನಿಮಗೆ ಸ್ಟಾರ್ಟಿಂಗ್ ಬಂದು ನಿಮಗೆ $115 $250 ಇರ್ಬೋದು, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ $1000 ಓಕೆನಾ ಅಂತ ಕೇಳಿದೆ. ಸೊ ನೀವು ಇಲ್ಲಿ ಎಸ್ ಅಂತ ಕೊಡ್ಬೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಸಿಂಪಲ್ ಕ್ವೆಶನ್ ನೆಕ್ಸ್ಟ್ ಬಂದು ಲೈಕ್ ಅವರಕ್ಕಿ ಬಿಸ್ನೆಸ್ ಅಥವಾ ಬಿಲ್ಡಿಂಗ್ ಪ್ರೊಫೆಷ್ನಲ್ಸಲ್ಲಿ ನೀವು ವರ್ಕ್ನ ಮಾಡ್ತೀರಾ ಟ್ರಾವೆಲ್ಸ್ ರಿಲೇಟೆಡು. ಪರ್ ವೀಕ್ ನೀವು 20 ಅಥವಾ 10+ ನೀವು RCಯಲ್ಲಿ ಸ್ಪೆಂಡ್ ಮಾಡಿರ್ಬೇಕಂತ ಕೇಳ್ತಿದೆ. ಸೊ ಇದಕ್ಕೂ ಕೂಡ ನೀವು ಎಸ್ ಅಂತ ಕೊಡ್ಬೋದು. ಅದಾದಮೇಲೆ ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಲೈಕ್ 20 hours ಆಫ್ ಸೆಲ್ಫ್ ಪ್ಲೇಸ್ ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಅಂದರೆ 2 weeksವರೆಗೂ ನಿಮಗೆ ಇರ್ಬೋದು. ಅದು US ಟೈಮ್ ಝೋನಲ್ಲಿ ಓಕೆನಾ ಅಂತ ಕೇಳ್ತಿದೆ. ಸೊ ಎಸ್ ಅಂತ ಕೊಡಿ. ನೀವು ಇಲ್ಲಿ ಎಸ್ ಅಂತ ಕೊಡಲೇಬೇಕು, ಆವಾಗಲೇ ನಿಮಗೆ ಲೈಕ್ ಏನು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು. ಸೊ ಇದು ಕೂಡ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಆಗಿದೆ, ಅದು ನಿಮಗೆ ಓಕೆನಾ ಅಂತ ಕೇಳ್ತಾ ಇದೆ. ಸೊ ಅದಕ್ಕೂ ಕೂಡ ನೀವು ಎಸ್ ಅಂತ ಕೊಡಿ. ಟು ಬಿ ಏಬಲ್ ಟು ಪ್ರೊಸೆಸ್ ವಿತ್ ಕ್ಲೈಂಟ್ಸ್. ಓಕೆ, ಇಲ್ಲಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆಯಾ, ಹೆಡ್ಸೆಟ್ ಇದೆಯಾ ಅಂತ ಕೇಳ್ತದೆ. ಸೊ ನೀವು ಎಸ್ ಅಂತ ಕೊಡಲೇಬೇಕಾಗಿರುತ್ತೆ, ಎಸ್ ಅಂತ ಕೊಡಿ. ಅಕಸ್ಮಾತ್ ಇಲ್ಲ ಅಂದರೆ ಆಮೇಲೆ ನೀವು ಪರ್ಚೇಸ್ನ ಮಾಡ್ಬೋದು, ಅಥವಾ ನಿಮ್ಮ ಮೊಬೈಲಲ್ಲೇ ಅಥವಾ ಟ್ಯಾಬ್ ಕೀಪ್ ಏನಾದರೂ ಇದ್ದರೆ ಅದರಲ್ಲೇ ನೀವು ಮ್ಯಾನೇಜ್ನ ಮಾಡ್ಬೋದಾಗಿರುತ್ತೆ. ಇನ್ನು ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ಸ್ ಇದೆಯಾ, ಅದು ಕೂಡ 20 Mbps ಸ್ಪೀಡ್ ಇರುವಂಥದ್ದು ಅಂತ ಕೇಳ್ತಿದೆ, ಅದಕ್ಕೂ ಎಸ್ ಅಂತ ಕೊಡಬೇಕು. ಹಾಗೆ ನೀವು 18 years ಪ್ಲಸ್ ಇಲ್ಲಿ ಆಗಿದೆಯಾ, ನಿಮಗೆ ರಿಕ್ವೈರ್ಡ್ ಆಗಿದೆಯಾ, ಏಜ್ ಲಿಮಿಟ್ಸ್ ಇದೆ, 18 years ಪ್ಲಸ್ ಆಗಿರಬೇಕಂತ ಕೇಳ್ತದೆ. ಸೊ ಅದಕ್ಕೂ ಕೂಡ ನೀವು ಇಲ್ಲಿ ಎಸ್ ಅಂತ ಕೊಡಬೇಕು. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನೀವು ಎಸ್ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ವೇರ್ ಅಸೈನ್ಮೆಂಟ್ ಎಷ್ಟಿದೆ ಅಂತ ಕೇಳಿದ್ರೆ, ಸೊ 9 ಅಂತ ಕೊಡಿ ಅಥವಾ 10 ಅಂತ ಕೊಡಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕೊಡಿ. ಲೈಕ್ ಟು ಈಸಿ, ಅಬೌಟ್ ರೈಟ್, ಈ ರೀತಿ ಕೊಟ್ಟು ನೀವು ಜಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡ್ಬೋದು. ಪ್ಲೀಸ್ ಆನ್ಸರ್ ದ ಕ್ವೆಶನ್ ಅಂತ ಇದೆ. ಜಸ್ಟ್ ಅ ಮಿನಿಟ್, ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಬೇಕು. ಡ್ಯೂ ಎಕ್ಸ್ಪೀರಿಯನ್ಸ್ ಇನ್ ಮೈನರ್ ಇಶ್ಯೂಸ್ ಅಂತ ಕೊಡಿ, ಅದು ಬೆಸ್ಟ್ ಇರುತ್ತೆ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಅಂತ ಇದೆ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಮೀಟ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪಾಸ್ ದ ಎಲಿಜಿಬಲ್ ಚೆಕ್ ಅಂತ ಕೊಟ್ಟಿದೆ. ವಿ ವಿಲ್ ನೌ ಕ್ರಿಯೇಟ್ ಅ ಪರ್ಸನಲ್ ಟ್ರೈನಿಂಗ್ ಸ್ಪೇಸ್ ಫಾರ್ ಯು, ಯು ವಿಲ್ ರಿಸೀವ್ ಇಮೇಲ್ ಇನ್ವೈಟೆಡ್ ಫಾರ್ ಅಸ್ ಒನ್ಸ್ ಇಟ್ ಇಸ್ ರೆಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಆನ್ಸರ್ನ ಮಾಡಬೇಕು. ಈ ರೀತಿ ಆನ್ಸರ್ ಮಾಡಿದ್ಮೇಲೆ ನಿಮಗೆ 100%
ಒಂದು ಇಮೇಲ್ ಬರುತ್ತೆ ನಿಮ್ಮ ಇಮೇಲ್ಗಳಿಗೆ. ನೀವು ಯಾವ ಇಮೇಲಿಂದ ಲಾಗಿನ್ ಆಗಿದ್ದೀರಾ ಆ ಇಮೇಲ್ಗೆ ನಿಮಗೆ 100% ಒಂದು ಇಮೇಲ್ ಬರುತ್ತೆ. ಅಲ್ಲಿ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ತುಂಬ ಸಿಂಪಲ್ ಆಗಿದೆ. ಯಾರೆಲ್ಲ ಅಪ್ಲೈ ಮಾಡ್ತೀರಾ, ನಾನು ಇವಾಗ ಹೇಳಿದಾಗೆ ಅದು ಜಸ್ಟ್ ಕ್ವೆಶನ್ಸ್ಗಳಿಗೆ ಎಲ್ಲದಕ್ಕೂ ಎಸ್ನ ಕೊಟ್ಟು ನೀವು ಕಂಟಿನ್ಯೂ ಕೊಟ್ಟರೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ನ ಕೊಟ್ಟರೆ ನೀವು 100% ಇಲ್ಲಿ ಲೈಕ್ ಪಾಸ್ ಆಗೇ ಆಗ್ತೀರಾ. ಸೊ ಇಲ್ಲಿ ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಿಮಗೆ ಒಂದು ಇಮೇಲ್ ಬರುತ್ತೆ ಈ ಕಂಪ್ನಿಯಲ್ಲಿ. ಸೊ ಆ ಇಮೇಲಿಂದ ನೀವು ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಟ್ರೈನಿಂಗ್ ಕಂಪ್ಲೀಟ್ ಆಗ್ತಿದ್ದಾಗೆ ನೀವು ಪೇ ಮಾಡ್ಕೊಂಡ್ಕೆ ಅಥವಾ ನಿಮ್ಮ ಲೈಕ್ ಸ್ಯಾಲ್ರಿನ ಸ್ಟಾರ್ಟ್ ಮಾಡೋದಕ್ಕೆ ಅರ್ನ್ ಮಾಡ್ಬೋದು. ಸೊ ಈ ರೀತಿ ನೀವು ಅಸೈನ್ಮೆಂಟ್ನ ಪಾಸ್ ಮಾಡುವಂಥದ್ದು, ಟ್ರೈನಿಂಗ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ನಿಮ್ಮ ಇಮೇಲ್ಗೆ ಬರುತ್ತೆ. ಅದರಿಂದ ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡಿಕೊಡಿ. ಡೈಲಿ 1 or 2 ಟೈಮ್ಸ್ ಆದರೂ ಚೆಕ್ ಮಾಡ್ತಾ ಇರಿ. ಸೊ ಅದಕ್ಕೆ ಯಾವಾಗ ಬರುತ್ತೆ ಆವಾಗ ನೀವು ತಕ್ಷಣ ರಿಪ್ಲೈನ ಮಾಡಿದ್ರೆ ಅಥವಾ ರೆಸ್ಪಾನ್ಸ್ನ ಮಾಡಿದ್ರೆ ಸೆಲೆಕ್ಟ್ ಆಗುವಂಥದ್ದು ಅಥವಾ ನಿಮ್ಮ ಇಂಪ್ರೆಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಇಲ್ಲಿ ಆನ್ಸರ್ನ ಮಾಡಿ ಕೆಲಸನ ತೊಗೊಳ್ಬೋದು. ಇಲ್ಲಿ ಆನ್ ಬೋರ್ಡಿಂಗ್ ಕೂಡ ಇದೆ. ನೆಕ್ಸ್ಟ್ ನಿಮಗೆ ಇಮೇಲ್ ಬಂದಮೇಲೆ ಒಂದು ಸಪ್ರೇಟ್ ಲಿಂಕ್ನ ಕ್ರಿಯೇಟ್ ಮಾಡ್ತಾರೆ. ನೀವು ಟ್ರೈನಿಂಗ್ಗೆ ಜಾಯ್ನ್ ಆಗೋದಕ್ಕೆ ಅಥವಾ ಟ್ರೈನಿಂಗ್ ಪ್ರೋಸೆಸ್ಗೆ ಒಂದು ಸಪ್ರೇಟ್ ಲಿಂಕ್ನ ಕ್ರಿಯೇಟ್ ಮಾಡಿ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಇಮೇಲಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಬೇಕಾದರೆ. ಸೊ ಇದಾದಮೇಲೆ ನಿಮ್ಮ ಇಮೇಲ್ಗಳಿಗೆ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡಿಕೊಂಡು ಇವರ ಕಂಪ್ನಿಯಿಂದ ಬಂದಿರುವಂಥ ಇಮೇಲ್ಗೆ ನೀವು ರೆಸ್ಪಾನ್ಸ್ನ ಮಾಡಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ. ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.